ನನ್ನ ಹೆಸರು ಇಟ್ಕೊಂಡಿದ್ದಾರೆ ಮಹೇಶ್ ಕುಮಾರ್ ಒಂದು ಪರ್ಫಾರ್ಮೆನ್ಸ್ ಮಾಡಿ. ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ಗಿಂತ ಒಂದು ಮಾತು ಹೇಳಲೇಬೇಕು. ಜೀವನದಲ್ಲಿ ಯಾವತ್ತೂ ಪ್ರಯತ್ನ ಮಾಡಬೇಕು. ಆ್ಯಕ್ಚುಲಿ ಸರ್ ಮಾಡೋ ಪ್ರಯತ್ನ ನನಗೆ ಹೆಲ್ಪ್ ಆಗಿದೆ. ಯಾಕೆ ಅಂತ ಸ್ಟೋರಿ ಹೇಳ್ತೀನಿ. ಸೊ ಸರು ಮತ್ತು ದಯಾನಂದ್ ಸರ್ ಎಲ್ಲ ಸೇರಿಬಿಟ್ಟು 7 ಜನ ಸ್ಟೇಜಲ್ಲಿ ನಿಂತ್ಕೊಂಡು ಮಿಮಿಕ್ರಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ನೋಡಿರ್ತೀರ ಈ ಫೀಲ್ಡಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ. ಅದೊಂದು ಇನ್ಸ್ಪಿರೇಷನಿಂದ ಮಹೇಶ್ ಸರ್ ಯಾರು ಅಂತ ನಾನು ಡೀಪಾಗಿ ಅನಾಲಿಸಿಸ್ ಮಾಡಿದೆ. ಸೊ ಆವಾಗ ನಂಗೆ ಗೊತ್ತಾಗಿದ್ದು ಇವ್ರು ಈ ಥರ ಕ್ಲಾಸಸ್ ನಡೆಸ್ತಿದ್ದಾರೆ ಅಂತ. ಸೊ ಅದರಿಂದ ನಾನು ಇದಕ್ಕೆ ಸೇರಿಕೊಂಡೆ. ಸೊ ಇದು ಸೇರಿದ ಮೇಲೆ ಗೊತ್ತಾಯಿತು ನಮ್ಗೆ ಗೊತ್ತಿರೋದು ಮೇ ಬಿ ನಾವು ಮೈನಸ್ ಲೆವೆಲಲ್ಲಿ ಇದ್ದೀವಿ ಅಂತ. ಝೀರೋನೂ ಅಲ್ಲ, ನಾವು ಮೈನಸ್ ಲೆವೆಲಲ್ಲಿ ಇದ್ದೀವಿ. ಮೈನಸ್ಸಿಂದ ಅಟ್ಲೀಸ್ಟ್ ನಮ್ಮನ್ನ 0 ಲೆವೆಲಿಗೆ ತಂದಿದ್ದಾರೆ. ನೆಕ್ಸ್ಟು ಬೆಳಿಬೇಕಾಗಿರೋ ತುಂಬ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಎವ್ರಿಥಿಂಗ್. ತಿಳ್ಕೊಂಡ್ರೆ ಟೆನ್ನಿಸ್ ಕೃಷ್ಣ ನೋಡೋಣ. ನಮಸ್ಕಾರ ಕಣಣ್ಣ. ನನ್ನ ಮನೇಲಿ ಒಂದು ಹೊಸ ಮಿಷಿನ್ ತಂದರೆ. ಮಿಷಿನ್ ಹೆಸರೇನು ಗೊತ್ತಾ ಕಣಣ್ಣ? ಅದೇನು ಮಾಡ್ತದೆ? ಅದು ಬಟ್ಟೆ ಒಗಿತಿದೆ ಕಣಣ್ಣ. ಅದ್ರ ಹೆಸರು ಮಿಕ್ಸ್ಚರ್ ಗ್ರೈಂಡರು. ಎಷ್ಟು ನಿನ್ನ ಮೈಸೂರು ಗ್ರೈಂಡರು ಬಟ್ಟೆ ಎಲ್ಲ ಹರಿದೋಗ್ತದೆ. ನಮಸ್ಕಾರ ಕಣಣ್ಣ. ನೆಕ್ಸ್ಟು ಪ್ರಭಾಕರ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ತಿಂಡಿ ತಿಳ್ಕೊಂಡು ಬಂದಿದ್ದೀರಾ ಅಲ್ವಾ? ಊಟ ಮಹೇಶ್ ಸರ್ ಕೊಡಿಸ್ತಾರಂತೆ, ಪ್ರಾಮಿಸ್ ಬೇರೆ ಮಾಡಿದ್ದಾರೆ. ನಿನ್ನೆ ಇದೆಲ್ಲ ಜಪಾನ್ ಇದೆಲ್ಲ ಮಾಡಿ. ಎಸ್ ಸರ್. ಸೊ ಇನ್ನೊಂದು ಹೇಳ್ತೀನಿ, ಯಾವಾಗಲೂ ಕೂಡ ನಾವು ಒಬ್ಬರಿಂದನೇ ಕಲಿಯೋಕ್ಕಾಗಲ್ಲ, ಬೇರೆ ಬೇರೆಯವರಿಂದ ಕಲಿತಾ ಇರ್ತೀವಿ. ಇದು ನಾನು ಕಲ್ತಿರೋದು ಜಾವೇದ್ ಜಾಫ್ರಿ ಅವರ ಒಂದು ಕಪಿಲ್ ಶರ್ಮಾ ಶೋ ನಡೀತಾ ಇರುತ್ತೆ. ಸೊ ಇದನ್ನ ಮಾಡಿರ್ತಾರೆ. ಸೊ ನಾನು ಅನ್ಕೊಂಡಿದ್ದೆ ಜಾಪನೀಸ್ ಚೈನೀಸ್ ಒಂದೇ ಥರ ಮಾತಾಡ್ತಾರೆ ಅಂತ. ಆ್ಯಕ್ಚುಲಿ ಜಪಾನ್ ಅವರು ತುಂಬ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ, ಚೈನೀಸ್ ಅವರು ತುಂಬ ಮಕ್ಕಳ ಥರ ಮಾತಾಡ್ತಾರೆ. ದ್ಯಾಟ್ ಈಸ್ ಅ ಡಿಫ್ರೆನ್ಸ್. ಸೊ ಅಲ್ಲಿ ಅವರಿಂದ ಕಲ್ತಿರೋದು. ಜಪಾನ್ ಅವರು ಇಬ್ರು ಕರೆಕ್ಟನ್ನೇ ಮಾಡ್ತಾರೆ, ಬಟ್ ನಮ್ಗೆ ವ್ಯತ್ಯಾಸ ಗೊತ್ತಾಗಲ್ಲ ಅಷ್ಟೇ. ಸೊ ಚೈನೀಸ್ ಅವರು ಅಪ್ಪ ಅಮ್ಮ ಮಗ ಸೀನಲ್ಲಿದ್ರೆ ಹೆಂಗೆ ಕೇಳಿಸುತ್ತೆ ಅಂತ. ಅಪ್ಪ ಇನ್ನೊಂದು ಲಾಸ್ಟ್ ಕಾಲಕ್ಕೆ ಸರ್ ಟೈಮ್ ಜಾಸ್ತಿ ತಗೊಳಲ್ಲ. ಸೊ ಇದು ನನ್ನ ಒಂದು ಸೃಷ್ಟಿ, ಎಲ್ರಿಗೂ ಇಷ್ಟ ಆಯ್ತು. ಸೊ ಅಲ್ಲಿನೇ ಮಾಡ್ತೀನಿ. ನಿಮ್ದ ಮಿರಿಂಡ ತೆರಪಿಂಡ ಪಾರ್ಲೆಜಿ ಬಿಸ್ಕುಟ ಸರ್ಫ್ ಎಕ್ಸಲ 20 ರೂಪೀಸ್ ಸಿಗರೇಟ ಮಿಂಟ್ ಚಾಕ್ಲೇಟ ನಿಮ್ದ. ತುಂಬಾ ಅದ್ಭುತವಾಗಿ ಮಿಮಿಕ್ರಿ ಮಾಡಿದಂತಹ ಮಹೇಶ್ ಕುಮಾರ್ ಅವರಿಗೆ ಧನ್ಯವಾದಗಳು. ಹಾಗೆ ನೀವು ನಿಮ್ಮ ಒಂದು ಇವರು ಮಿಮಿಕ್ರಿಯಲ್ಲಿ 2nd ರನ್ನರ್ ಅಪ್ ಆಗಿದ್ದಾರೆ. ಹಾಗಾಗಿ ಅವರ ಒಂದು ಪ್ರೈಸ್ನ ಗೋಪಿನಾಥ್ ಸರ್ ಮತ್ತೆ ರೂಪಾ ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ. ಮಹೇಶ್ ಕುಮಾರ್ ಒಳ್ಳೆಯದಾಗಿ ನಿಮಗೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಈಗ ಕಾರ್ಟೂನ್ ಡಬ್ಬಿಂಗ್ನ ವಿನ್ನರ್ಸ್ಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. 2nd ರನ್ನರ್ ಅಪ್ ಮಹೇಶ್ ಕುಮಾರ್ SP ಅವರು ವೇದಿಕೆ ಮೇಲೆ ಬರಬೇಕು. ಅಲ್ಲ ಮೇಡಮ್